नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಖೂಬಾಜಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು। ಕೊನೆಯದಾಗಿ ಬಂಧುಗಳೇ, ಎಲ್ಲರೂ ಭವ್ಯವಾದ ಯಾತ್ರೆ ಮುಖಾಂತರ ನಾಮಪತ್ರ ಸಲ್ಲಿಸೋದಿದೆ। ಯಾರು ಕೂಡ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿತದ ನಾಮಪತ್ರ ಸಲ್ಲಿಸೋದು, ದಯಮಾಡಿ ಯಾರು ಕೂಡ ಹೋಗಬಾರ್ದಂತ ಕಳಕಳಿಯ ಮನವಿ ಮಾಡಿಕೊಂಡು ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇನೆ। जय श्री राम, जय जय श्री राम। बोलो भारत माता की, बोलो भारत माता की। वंदे वंदे नरेंद्र मोदी ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಿಮಗೆ ಇಂದಿನ ಈ ಕಾರ್ಯಕ್ರಮದ ಮೇಲೆ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಸೋಮನಾಥ್ ಪಾಟೀಲ್ ರೇ, ಬಂಡೆಬಕ್ ಹಾಶಂಪುರ ಅವರೇ, ಶೈಲೇಂದ್ರ ಬೆಲ್ದಾಳೆ ಅವರೇ, ಸಿದ್ದು ಪಾಟೀಲ್ ರೇ, ಶರಣು ಸಲ್ಗಾರ್ ಅವರೇ, ಎಂ.ಜಿ. ಮುಳೆ ಅವರೇ, ಮಲ್ಲಿಕಾರ್ಜುನ್ ಖೂಬಾ ಅವರೇ, ಎಸ್.ಕೆ. ಬೆಳ್ಳುಬಿ ಅವರೇ, ಅವಿನಾಶ್ ಜಾಧವ್ ಅವರೇ, ಉಮಾಕಾಂತ್ ನಾಮರ್ಪಳ್ಳಿ ಅವರೇ, ಸೂರ್ಯಕಾಂತ್ ನಾಮರ್ಪಳ್ಳಿ ಅವರೇ, ಡಿ.ಕೆ. ಸಿದ್ದರಾಮ್ ಅವರೇ, ಸೋದರಿ ವಾಲಿ ಅವರೇ, ಅರಿಹಂತ್ ಅವರೇ, ನಮ್ಮ ಬಾಬುರಾವ್ ಮದ್ಕಟ್ಟಿ ಅಣ್ಣವರೇ, ಶಿವಾನಂದ್ ಮಂಟಲ್ಕರ್ ಅವರೇ, ಯಾಕಪ್ಪರ್ ಅವರೇ, ಹರ್ಷಾನಂದ್ ಅವರೇ, ಬಾಬುರಾವ್ ಕಾರ್ಬಾರಿ ಅವರೇ, ಬಸವರಾಜ ಆರ್ಯ ಅವರೇ, ಹಾಗೂ ಸಮಸ್ತ ಇಂಥ ಒಂದು ಭವ್ಯ ದಿವ್ಯ ವೇದಿಕೆ ಮೇಲಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ ಅನ್ನುವಂಥ ರೀತಿಯಲ್ಲಿ ಕಳೆದ 3 ತಾಸಿನಿಂದ ಎಲ್ಲಿ ನೋಡಿದಲ್ಲಿ ಜನಸಾಗರವೇ ಜನಸಾಗರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನನ್ನ ಮಾಧ್ಯಮದ ಮಿತ್ರರು ಈ ಜನಸಾಗರವನ್ನು ನೋಡಿ ಬಹುತೇಕ ನಿನ್ನೆ ಕಾಂಗ್ರೆಸ್ಸಿನವರು ಅವರು ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಲೋಕಸಭಾ ಚುನಾವಣೆ ಬಹಳ ಮಹತ್ವದಿದೆ ಅಂದ್ರೆ ಕಾಂಗ್ರೆಸ್ಸಿನವರಿಗೆ 75 ವರ್ಷ ನಂತರ ಈಗ ಬುದ್ಧಿ ಬಂದಿದೆ, ಮಹತ್ವ ಅರ್ಥ ಆಗ್ತಾ ಇದೆ. 60 ವರ್ಷಗಳ ಕಾಲ ಅಧಿಕಾರ ಮಾಡಿದ್ರು ಮಹತ್ವ ಗೊತ್ತಿರಲಿಲ್ಲ ಲೋಕಸಭಾ ಚುನಾವಣೆದು. ಲೋಕಸಭಾ ಚುನಾವಣೆ ಅಂದ್ರೆ ಅಧಿಕಾರಕ್ಕೆ ಬರುವುದು ಹಣ ಹೆಂಡ ಭಯಭೀತರನ್ನಾಗಿ ಮಾಡಿ ಅಧಿಕಾರಕ್ಕೆ ಬರೋದು ಮಾತ್ರ ತಿಳ್ಕೊಂಡಿದ್ರು. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತವನ್ನು ನೋಡಿ, ದೇಶದ ಅಭಿವೃದ್ಧಿಯನ್ನು ನೋಡಿ, ಎಲ್ಲ ವರ್ಗದವರು, ಜಾತಿಯವರು, ಧರ್ಮದವರು ಭಾರತೀಯ ಜನತಾ ಪಕ್ಷದ ಕಡೆ ಒಲುವುದಿದ್ದಾರೆ. ಇವತ್ತು ಅವರಿಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ ಅಂತ ಭಾಷಣ ಪ್ರಾರಂಭವನ್ನು ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ದೇಶಕ್ಕಾಗಿ, ದೇಶದ ಅಸ್ಮಿತೆಗಾಗಿ, ದೇಶದ ಅಖಂಡ ಭಾರತಕ್ಕಾಗಿ, ದೇಶದ ಸುರಕ್ಷತೆಗಾಗಿ, ದೇಶದ 140 ಕೋಟಿ ಜನರ ಏಳಿಗೆಗಾಗಿ ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಕಳೆದ 10 ವರ್ಷದಿಂದ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಭೇದ ಭಾವ ಮಾಡಲಾರ್ದನೆ, ತಾರತಮ್ಯ ಮಾಡಲಾರ್ದನೆ ಇವತ್ತು 81 ಕೋಟಿ ಜನರಿಗೆ ಲಾಭಗಳನ್ನು ಮುಟ್ಟಿಸಿದ್ದೀವಿ. ಆ ಕಾರಣಕ್ಕಾಗಿ 25 ಕೋಟಿ ಜನ ಬಡವರು ಬಡತನ ರೇಖೆಗಿಂತ ಮೇಲೆ ಎದ್ದಿದ್ದಾರೆ. ದೇಶದಲ್ಲಿರುವಂತಹ ಕಾಂಗ್ರೆಸ್ ಇವತ್ತು ಅಂಚಿನಲ್ಲಿದೆ.
ಅದೇ ರೀತಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಇದೇ ಈಶ್ವರ್ ಖಂಡ್ರೆ ಅವರು ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು, ಚುನಾವಣೆಯಲ್ಲಿ ದುಡ್ಡು ಹಂಚುವುದು, ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಹೆದರಿಸುವುದು, ಚುನಾವಣೆ ಪೂರ್ವದಲ್ಲಿ 10 ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ಗಳನ್ನು ಹಾಕುವುದು, ಚುನಾವಣೆ ಪೂರ್ವದಲ್ಲಿ ಕೂಲಿ ಕೊಟ್ಟಿ ಮಗನ ಕ್ಯಾಲೆಂಡರ್ಗಳನ್ನು ಹಂಚುವುದು. ಇದು ಕಾಂಗ್ರೆಸ್ಸಿನ ದಿವಾಳಿ. ಇದು ಏನು? ಕಾಂಗ್ರೆಸ್ಸಿನ ದಿವಾಳಿತನ. ಅಷ್ಟೇ ಅಲ್ಲ, ತಂದಿ ಮಗಂದನ್ ಮಾಡಬಾರ್ದು. ನಿನ್ಗೆ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳ್ತಾರೋ ಅನ್ನೋಂಥ ಸ್ಪರ್ಧೆನೇ ನಡೀತಾ ಇತ್ತು. ತಂದಿನ 100 ಪ್ರಶ್ನೆಗಳನ್ನ ನನ್ನನ್ನು ಕೇಳಿದರೆ, ಮಗ ಈಗಾದರೂ ಕಣ್ಣು ತೆರೆದಾನ ರಾಜಕೀಯದಾಗ. 10 ವರ್ಷದ ನಂದೇನು ಅನುಭವಕಾರ ತಗೊಂಡಿಲ್ಲ. ಆದ್ರೆ ಅವರು ಕೂಡ ಸವಾಲನ್ನೇ ಎಸಿದಾರಂತೆ. ಸವಾಲ ಸಾಗರ್ ಅವರೇ, ನೀವು ಸವಾಲು ಎಸಬೇಕಾದ್ರೆ ಇನ್ನು ನೀವು ಹುಟ್ಟಿರಲಿಲ್ಲ. ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ. ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನು ಕೇಳಿ. ಇವತ್ತು 65 ವರ್ಷದಿಂದ ನಿಮ್ಮ ಕುಟುಂಬ ಈ ಭಾಲ್ಕಿಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ. ಬೀದರ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣದ ಘಂಟಾ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನನ್ನ ಸಾಧನೆ ಏನು? 10 ವರ್ಷದಲ್ಲಿ ನನ್ನ ಸಾಧನೆ ಏನು? फिर एक बार बोलता हूं, ईश्वर खंड्रे, कान खोल के सुन लेना. तुम्हारा मुख्यमंत्री को लेके आना, 1 हफ्ता समय लेकर के 1 हफ्ते तक केंद्र सरकार के योजनाओं का यहां पर अनुष्ठान किया हुआ सारे के सारे साधन मैं आपको मुख्यमंत्री को दिखाऊंगा. ನಿಮಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಒಳ್ಳೆ ಮಾತಾಡ್ಲಿಕ್ಕೆ ನಿಮ್ಮ ಮನಸ್ಸು ಬಾಯಿ ಇಲ್ಲ. ನಿಮ್ಮಂಥವ್ರಿಗೆ ನನ್ನ ಸಾಧನೆಗಳನ್ನು ಕಾಣಿಸ್ಲಿಕ್ಕೆ ಹ್ಯಾಂಗ್ ಸಾಧ್ಯವಾಗ್ತದೆ? ಅಷ್ಟೇ ಅಲ್ಲ, ಇವತ್ತು ಆ ಒಂದು ಕುಟುಂಬದ ಮೇಲೆ ಕಳೆದ 65 ವರ್ಷದಲ್ಲಿ ಅನೇಕ ಕೊಲೆ ಆರೋಪಗಳಿದ್ದಾವೆ. ನಾವು ಹುಟ್ಟಿರ್ಲಿಕ್ಕೆಲ್ಲ ಗೊತ್ತಿನ ಹಿಡಿದು ಕೊಲೆ ಆರೋಪಗಳಿದ್ದಾವೆ. ಭಾಲ್ಕಿಯಲ್ಲಿ ಒಬ್ಬ ದಲಿತ್ ವಕೀಲ ಕುಂದೆ ಅಂಥವರ ಹತ್ಯೆ ಯಾರ ಅಂಗಳದಲ್ಲಾಯಿತು ಅನ್ನುವಂಥದ್ದನ್ನು ಸಾಗರ್ ಅವರೇ ನಿಮ್ಮ ತಂದೆಯವರಿಗೆ ಕೇಳಿ. ಜಿಲ್ಲೆಯ ಜನತೆಯ ದಲಿತ ಬಂಧುಗಳಿಗೆ ಇದರ ಉತ್ತರವನ್ನು ಕೊಡಿ. ಅಂದ್ರೆ ಏನು ಮಾಡಿದರೆ ನಿಮ್ಮ ಕುಟುಂಬದವರು ಅನ್ನುವಂಥದ್ದನ್ನು ನಿಮ್ಮನ್ನ ಗಮನಕ್ಕೆ ಬರ್ತದೆ. ಭಾಲ್ಕಿಯಲ್ಲಿ ದಲಿತ ವಕೀಲರಾದಂಥ ಕುಂದೆ ಅವರ ಹತ್ಯೆ ಆರೋಪ ಯಾರ ಮೇಲಿದೆ ನೀವೇ ಸ್ಪಷ್ಟೀಕರಣವನ್ನು ಕೊಡಬೇಕು ದಲಿತ ಬಾಂಧವರಿಗೆ. ಅಷ್ಟೇ ಅಲ್ಲ, ಸುರೇಶ್ ಖೇಡ್ ಅನ್ನೋರು ನಿಮ್ಮ ಮನೆ ಅಂಗಳದಲ್ಲೇ ಜೀವ ಬಿಟ್ಟಿದ್ದಾರೆ. ನಿಮ್ಮ ತಂದೆಯವರ ಮೇಲೆ FIR ಆಗಿ ಅಪ್ಸ್ಕೊಂಡಿದ್ದಂಥ ಇತಿಹಾಸವಿದೆ. ಇದನ್ನ ಉತ್ತರ ಕೊಡಿ ಚುನಾವಣೆ ಪೂರ್ವದಲ್ಲಿ ಜನತೆಗೆ. ನೀವು ಹೇಳ್ತಿರಲ್ಲ ವಕೀಲರಿದ್ದೀರಿ ಅಂತ, ಯಾವ ಕೋರ್ಟ್ನಲ್ಲಿ ವಕೀಲಿತನೆ ಮಾಡ್ತೀನಿ ಅಂತ ನೀವು ಹೇಳಿದ್ರು, ಸತ್ಯವೋ ಸುಳ್ಳು ಬೀದರ್ ಜಿಲ್ಲೆ ಜನತೆಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈಶ್ವರ್ ಖಂಡ್ರೆ ಅವರಿಗೆ 5 ಲಕ್ಷ ದಂಡ ಯಾಕೆ ಹಾಕಿದೆ ಅನ್ನುವಂಥದ್ದನ್ನು ಜಿಲ್ಲೆಯ ಜನತೆಗೆ ಹೇಳಬೇಕು. ನೀವು ಕೇಳಬೇಕು, ಜಿಲ್ಲೆಯ ಜನತೆಗೆ ಹೇಳಬೇಕು. ಇಷ್ಟು ಇಂಥ ಗಂಭೀರವಾದಂಥ ಆರೋಪಗಳು ನಿಮ್ಮ ಮೇಲಿದ್ದಾಗ
ಅನಾವಶ್ಯಕ ನನ್ನ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ನೀವು ಸಾಮಾಜಿಕ ಸೇವೆಯನ್ನು ಮಾಡ್ತೀರ ಅನ್ನುವಂಥದ್ದನ್ನು ನನ್ನ ಪ್ರಶ್ನೆ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದ ಭ್ರಷ್ಟಾಚಾರ 65 ವರ್ಷಗಳಲ್ಲಿ ಅಷ್ಟಿಷ್ಟಲ್ಲ. ಕರ್ನಾಟಕದಲ್ಲಿ ಡೂಪ್ಲಿಕೇಟ್ ಬಸ್ ಟಿಕೆಟ್ ಯಾರ ಅವಧಿಯಲ್ಲಿ ಹಗರಣವನ್ನು ನಡೀತು ಅನ್ನುವಂಥದ್ದನ್ನು ನೀವೇ ಹೇಳಬೇಕು. ಜಿಲ್ಲೆಯ ಜನತೆಗೆ ಡೂಪ್ಲಿಕೇಟ್ ಬಸ್ ಟಿಕೆಟ್ ಕಳೆದ 70 ವರ್ಷದಿಂದ ಜಿಲ್ಲೆಯಲ್ಲಿ ಕಾರಂಜ ನೀರಾವರಿ ಯೋಜನೆ ನಡೀತಾನೆ ಇದೆ. ಇನ್ನೂ ಪೂರ್ಣ ಪ್ರಮಾಣದ ರೈತರ ಹೊಲಗೆ ನೀರು ಬರಲಿಲ್ಲ. ಆದರೂ ಕೂಡ ಪ್ರತಿ ವರ್ಷ ಕೆನಲ್ಲಿನ ರಿಪೇರಿ ನಡೀತಾ ಇರ್ತದೆ. ಯಾಕೆ ನಡೀತಿದೆ ಪ್ರತಿ ವರ್ಷ ಕೆನಲ್ಲಿನ ರಿಪೇರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ರೈತರಿಗೆ ನೀರಿಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಡ್ತಾ ಇಲ್ಲ. ಏನು ಇದು ನಿಮ್ಮ ರಾಜಕಾರಣ? ಅಷ್ಟೇ ಅಲ್ಲ, MGSS ಫ್ಯಾಕ್ಟ್ರಿ ನಿಮ್ಮ ಕಾಕನದು ಅಧೀನದಲ್ಲಿ. ನಿಮ್ಮ ಕಾಕನವರು 2010ರಲ್ಲಿ ಇನ್ಕಮ್ ಟ್ಯಾಕ್ಸ್ SSC ಕೂಡ ಇರಲಿಲ್ಲ. ಆದರೆ ಇವತ್ತಾ ಸಾವಿರಾರು ಕೋಟಿ ಒಡೆಯ ಎಲ್ಲಿಂದ ಬಂತು ಇದು? MGSSಗೆ ಹಣ ಪೋಲಾಯಿತು, ರೈತರ ಕಬ್ಬಿನ ಹಣ ಪೋಲಾಯಿತು. ನಿಮ್ಮ ಕಂಪೌಂಡುಗಳು ನಿಧಾನವಾಗಿ ಬೆಳೀತಾ ಹೋದು, ನಿಧಾನವಾಗಿ ಕರಿಕಲ್ಲಿನ ಬೆಳೀತಾ ಇದ್ದು. ಕರಿಕಲ್ಲಿನ ಕಂಪೌಂಡ್ಗಳು ಬೆಳೆದೋದು. ಅದೇ ರೀತಿ MGSSಗೆ ಕಾರ್ಖಾನೆಯ ಸಾಲ ಕೂಡ ಅಷ್ಟೇ ಬೆಳೀತಾ ಹೋಯಿತು. ಎಲ್ಲಿಂದ ನ್ಯಾಯ ಕೊಡ್ತೀರಾ ನೀವು? ಉತ್ತರ ಕೊಡಬೇಕು ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲ, ಬೀದರ್ DCC ಬ್ಯಾಂಕಿನ ಇತಿಹಾಸದಲ್ಲಿ IT ರೇಡ್ ಆಗಿರೋದು ಇದೇ ಮೊದಲನೇ ಬಾರಿ. ಯಾಕಾಯ್ತು? ನಿಮ್ಮ ಕರ್ಮಕಾಂಡದ ಫಲ. ಮೋದಿ ಸರ್ಕಾರದಲ್ಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರು ಉಪ್ಪು ತಿಂತಿರೋ ನಾನು ಕೂಡ ನೀರು ಕುಡಿಸಲೇಬೇಕು. ಎರಡು ಮಾತಿಲ್ಲ. ಅಷ್ಟೇ ಅಲ್ಲ, ಇವತ್ತು ಅಷ್ಟು IT ರೇಡ್ ನಾನು ಮಾಡಿಸಿದ್ದೀನಿ ಅಂತ ಯಾರಾದರೂ ಮಾಡಿಸಿದ್ರೆ ಆಗತ್ತಾ? ಸ್ವಾತಂತ್ರ್ಯ ಸಂಸ್ಥೆಗಳು ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಸರ್ಕಾರಕ್ಕೆ ಮಾಹಿತಿ ಇರಲಾರ್ತಾರ ಹಣವನ್ನು ಗಳಿಸ್ತಾರೋ, ಅವರ ಮೇಲೆ ಅವರದೇ ಆದಂಥ ಮಾಹಿತಿಯಿಂದ ಇವತ್ತು ಮಾಡಿದರೆ ನಿಮ್ಮ ಕರ್ಮಕಾಂಡದ ಫಲವಾದ ಶ್ರುತಿಯನ್ನು ನೀವೇ ಅನುಭವಿಸಬೇಕಾಗ್ತದೆ. ಇವತ್ತು ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ ರೈತ ವಿರೋಧಿಯೂ ಕೂಡ. ಪಾಪ ಹುಡುಗ ಫಸಲ್ ಬಿಮಾ ಯೋಜನೆ ಅಂತ ಗೊತ್ತಿಲ್ಲ. ಬೆಂಗಳೂರಿನ ಕ್ರಿಸ್ಟ್ ಕಾಲೇಜಿನಲ್ಲಿ ICRM ವಿದ್ಯಾರ್ಥಿ ಜೀವನ ಕಳೆದು ರೈತನ ಕಷ್ಟದ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಒಂದು ರೀತಿಯಲ್ಲಿ ನಗೆಪಾಡಿಗಿದು. ಈಶ್ವರ್ ಖಂಡ್ರೆ ಅವರೇ ಕಳೆದ 9 ವರ್ಷಗಳಲ್ಲಿ ನನ್ನ ಜಿಲ್ಲೆ 2.25 ಲಕ್ಷದ ರೈತರ ಖಾತೆಗಳಿಗೆ ನೇರವಾಗಿ 1200 ಕೋಟಿ ಹಣವನ್ನು ನಾವು ಜಮೆಯನ್ನು ಮಾಡಿದ್ದೀವಿ. ಇದು ನಮ್ಮ ಮೋದಿ ಸರ್ಕಾರದ ಸಾಧನೆ. ನಿಮ್ಮ ಕಾಂಗ್ರೆಸ್ ಸಿದ್ದರಾಮಣ್ಣ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಕೊಡುವಂಥ 4,000 ರೂಪಾಯಿ ಬಂದ್ ಮಾಡಿದ್ರಿ. ಬೊಮ್ಮಾಯಿ ಸರ್ಕಾರ ವಿದ್ಯಾನಿಧಿ ಕೊಡುವಂಥದ್ದನ್ನು ಬಂದ್ ಮಾಡಿದ್ರಿ. ಈ ವರ್ಷ ಭೀಕರ ಬರಗಾಲ ಬಂದಿದೆ, ರೈತರು ಕಂಗಾಲಾಗಿದ್ದಾರೆ, ಬರಗಾಲ ಘೋಷಣೆ ಆಗಿದೆ. ಇಲ್ಲಿಯವರೆಗೆ ಪರಿಹಾರ ಕೊಡಲಿಲ್ಲ. ಈಶ್ವರ್ ಖಂಡ್ರೆ ಅವರೇ, ನೀವು 10 ತಿಂಗಳಿಂದ ರೈತರ ಸಮಸ್ಯೆಗಳನ್ನು ಒಂದೇ ಒಂದು ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ನಿಮ್ಮ ಸರ್ಕಾರ ಮಟ್ಟದಲ್ಲಿ ನೀವು ಚರ್ಚೆಯನ್ನು ಮಾಡಿದಂಥದ್ದಲ್ಲ. ಇದು ನಿಮ್ಮ ರೈತ ವಿರೋಧಿ ಸರ್ಕಾರ ಅಲ್ವಾ?
ಅಷ್ಟೇ ಅಲ್ಲ, ಏನು ಸಾಧನೆ ಮಾಡಿಲ್ಲ ಭಗವಂತ ಖೂಬ. ಏನು 10 ವರ್ಷದಲ್ಲಿ 1,00,000 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು, ಮತ್ತೊಮ್ಮೆ ಹೇಳ್ತೀನಿ ಪತ್ರಕರ್ತ ಬಂಧುಗಳೇ, ನಮ್ಮ ಕಾರ್ಯಕರ್ತರೇ, 10 ವರ್ಷದಲ್ಲಿ 1,00,000ಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನು ತಂದು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗ ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು 100% ಮುಟ್ಟಿಸಿದ್ದೀವಿ. ಮತ್ತು ಮೂಲಭೂತ ಸೌಕರ್ಯಗಳನ್ನು 65 ವರ್ಷದಲ್ಲಿ ಎಂದು ಜಿಲ್ಲೆಯನ್ನು ಕಂಡಿದ್ದಿಲ್ಲ. ಅದಕ್ಕಿಂತ 4 ಪಟ್ಟು 10 ವರ್ಷದಲ್ಲಿ ಮಾಡಿ ತೋರಿಸಿದ್ದೀವಿ. 2014ಕ್ಕಿಂತ ಮುಂಚೆ ಬೀದರ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿಯನ್ನ ಕಟ್ಟಲಿಕ್ಕೆ ಯಾರಾದರೂ ಕಾರಣ ಇದ್ರೆ ನಿಮ್ಮ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಅನ್ನುವಂಥದ್ದು ಘಂಟಾಘೋಷವಾಗಿ ಹೇಳ್ತೀನಿ. ಈಗ 2014ರ ನಂತರ ಬೀದರ ಜಿಲ್ಲೆ ಅಭಿವೃದ್ಧಿ ವೇಗಗತಿಯಲ್ಲಿ ಮುಂದೆ ಹೋಗ್ತಾ ಇದೆ. ನಾನು ವಿಶ್ವಾಸವನ್ನ ಕೊಡ್ತೀನಿ ನನ್ನ ಜಿಲ್ಲೆಯ ಜನತೆಗೆ, ಮುಂದಿನ 5 ವರ್ಷದಲ್ಲಿ ಬೀದರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿಸ್ತೀನಿ ಅನ್ನೋಂಥದ್ದನ್ನ ನನ್ನ ಗ್ಯಾರಂಟಿಯನ್ನ ಕೊಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ಸಿನವರು ಏನು ಒಳಗೆ ಸರಿ ಇಲ್ಲ. ನಿನ್ನೆ ನೋಡಿದೆ, ತಂದೆ ಮಕ್ಕಳು ಮೆರವಣಿಗೆ ತೆಗಿ ಕಾಲಕ್ಕ ಏನಪ್ಪ ಇದು ಫಜೀತಿ ಬಂತಿದ್ದು, ನಮಗ ನಮ್ಮ ಸೀನಿಯರಿಟಿ ಎತ್ತೋಯ್ತು. ಇಂಥವ್ರಿಗೆ ನಾವು ಇವತ್ತು ಇವರಿಗೆಲ್ಲ ಚುನಾವಣೆಯಲ್ಲಿ ಓಟ್ ಕೇಳಬೇಕಂತ ತಿರುಗಾಡ್ಬೇಕಾಗಿತ್ತಲ್ಲ. ಇದು ಸಾಧ್ಯ ಇಲ್ಲ ನಿಮ್ಮ ಮಧ್ಯದಲ್ಲಿ. ಅಷ್ಟೇ ಅಲ್ಲ, ಇವತ್ತು 10 ವರ್ಷದಲ್ಲಿ ಮಾಡಿದಂಥ ಸಾಧನೆಗಳು ಮತ್ತೆ ಮುಂದೆ ನಿಮಗೆ ವಿಶ್ವಾಸವನ್ನ ಕೊಡ್ತೀನಿ. ಮುಂದೆ ನಿಮ್ಮ ಆಶೀರ್ವಾದವನ್ನು ಪಡೆದು ವಿಶ್ವಾಸವನ್ನು ಕೊಡ್ತೀನಿ. 2047ರ ಭವ್ಯ ಮತ್ತು ದಿವ್ಯ ಭಾರತವನ್ನ, ಅದರ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೊಡುಗೆ ಕೂಡ ಪ್ರತಿಯೊಂದು ಜಿಲ್ಲೆ ಕೊಟ್ಟರಷ್ಟೇ ನಮ್ಮ ಜಿಲ್ಲೆನೇ ಇರ್ತದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ಅನೇಕ ಸುಳ್ಳುಗಳನ್ನು ಹೇಳಿ, ಸುಳ್ಳು ಹೇಳೋದ್ರಲ್ಲಿ ತಂದೆ ಮಕ್ಕಳು ಬಹಳ ನಿಸ್ಸಮರು ಅಂತ ನನಗೆ ನಿನ್ನೆ ಗೊತ್ತಾಯಿತು. ಎಷ್ಟು ಸುಳ್ಳು ತಂದೆ ಕೇಳಿದ್ರು ಅಷ್ಟೇ ಸುಳ್ಳು ಮಗ ಕೂಡ ಕೇಳ್ದ. ನನ್ನ ಪ್ರಶ್ನೆಯನ್ನ ಬಹಿರಂಗ ಸವಾಲಿಗೆ ಬನ್ನಿ ಅಂತ ಹೇಳ್ದ. ಇದು ಜನಸೇವೆ ಮಾಡುವಂತ ಚುನಾವಣೆ. 10 ವರ್ಷದಲ್ಲಿ ನಾನು ಜನರ ಆಶೀರ್ವಾದವನ್ನ ಮತದಾನ ಮುಖಾಂತರ ಪಡೆದು 10 ವರ್ಷ ಸೇವೆಯನ್ನ ಮಾಡಿದ್ದೀನಿ. ಆದರೆ ಸುಳ್ಳು ಹೇಳೋದ್ರಲ್ಲಿ ತಂದೆಗಿಂತ ಮಗ ಮೀರಿದವ. बाप नंबरी है तो जोर से बोलना यार, बाप नंबरी है तो ಇದು ತಂದಿನೇ ಏನೋ ಕಡಿಮೆ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊಂಡಿದ್ದೆ ನಾನು. ಬಾಯಿ ಎತ್ತಿದ್ರೆ ಈಶ್ವರ್ ಖಂಡ್ರೆ ನುಡಿದಂತೆ ನಡಿಬೇಕು ಈ ಜನ್ಮ ಕಡೆ ಅನ್ನುವಂಥ ಶ್ಲೋಕವನ್ನು ಹೇಳಿ, ಶರಣರ ಶಬ್ದಗಳನ್ನು ಹೇಳಿ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ನುಡಿದಂತೆ ನಡೆ ಈ ಜನ್ಮ ಕಡೆ. ಆದರೆ ನಿಮ್ಮ ಬಾಯಿಂದ ಒಂದೊಂದು ನುಡಿಗಳು ಬಂತಂದ್ರೆ ಯಾವುದಾದರೂ ದ್ವೇಷ, ಕಪಟ ರಾಜಕಾರಣವನ್ನು ಹೊರತು ನಿಮ್ಮ ಬಾಯಿನಿಂದ ಮತ್ತೇನು ಬರಲಿಕ್ಕೆ ಸಾಧ್ಯ ಇಲ್ಲ. इंतः समय ಆಗ್ತಾ ಇದೆ बंधुगळे. मी अजून एक विनंती करतो, गेले 10 वर्षापासून सगळ्यांचा मत घेऊन ह्या जिल्ह्याच्या विकासासाठी आणि प्रत्येक समाजाच्या गौरवने अभिनंदनासाठी अभिमानासाठी मी राबलेला आहो. मी कृपा करून विनंती करतो, इंडिपेंडेंट म्हणून कॅन्डिडेट घालू नका. हे चुनाव देशाची चुनाव आहे.
हे चुनाव प्रधानमंत्री नरेंद्र भाई मोदीचे प्रधानमंत्री बनण्याचे चुनाव आहे. हे चुनाव सर्व जाती धर्म भाषा पंथ प्रांत सगळ्यांचा विकास करायची चुनाव आहे. मी हात जोडून विनंती करतो, तुम्ही अपेक्ष म्हणून उभे करून भारतीय जनता पार्टीला नुकसान करायचं काम करू नका. मी दोन्ही हात जोड करून तुम्हाला विनंती करतो. आणि काँग्रेसला 70 वर्ष झालं, आजपर्यंत आम्ही जे केलं मराठा समाजला काँग्रेस काही नाही केलं, हे डंका बाजूने मी सांगतो. पण काँग्रेसला कोणी बोलत नाहीत, फक्त भाजप आणि भाजपचा संसदला बोलता. आम्ही बसून गोष्ट करूया, हे माझा विनंती तुम्ही स्वीकार करील, हे माझा आत्मविश्वास आहे. ಬಂಧುಗಳೇ, ಈ ಬಾರಿ ಒಂದು 3 ಸ್ಲೋಗನ್ ಹೇಳ್ತೀನಿ, ನಂತರ ನನ್ನ ಕಾರ್ಯವನ್ನು ನನ್ನ ಭಾಷಣ ವಿರಾಮವನ್ನು ಕೊಡ್ತೀನಿ. अब की बार फिर एक बार तीसरी बार ಬಂಧುಗಳೇ, ದಯಮಾಡಿ ಅಲ್ಲಿ ಮೆರವಣಿಗೆ ಇಲ್ಲಿಂದ ಬೇಗ ಆದಷ್ಟು ಬೇಗ ಡಿಸಿ ಆಫೀಸ್ಗೆ ಹೋಗಿದೆ. ತಾವೆಲ್ಲರೂ ಆ ವಾಹನದ ಮುಂದೆ ನಿಂತು ಇಷ್ಟು ಶಾಂತ ಚಿತ್ತರಾಗಿ ನೀವೆಲ್ಲ ಬಂದಿರಲ್ಲ, ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಏನಾದರೂ ನನ್ನ ಮೇಲೆ ಸಿಟ್ಟಿದ್ರು ಅಸಮಾಧಾನ ಇದ್ರು ಕೂಡ ಕೈ ಮುಗಿದು ಕೇಳ್ತೀನಿ,